ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ ಹೆಂಗೆ ನಿಮ್ಮ ಪ್ಯಾಂಟ್ನ ಅಟ್ರಾಕ್ಟಿವ್ ಆಗಿ ರೋಲ್ ಮಾಡೋದು ಅಂತಾನೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಶರ್ಟ್ಸ್ನ ಹೆಂಗೆ ವೇರ್ ಮಾಡಬೇಕು, ಸ್ಲೀವ್ಸ್ನ ಹೆಂಗೆ ರೋಲ್ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ. ಬಟ್ ಪ್ಯಾಂಟ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ. ಸೊ ನೀವು ಓವರಾಲ್ ಆಗಿ ಒಂದು ಪರ್ಫೆಕ್ಟ್ ಲುಕ್ಕಲ್ಲಿ ಇರಬೇಕು ಅಂತ ಇದ್ರೆ ನಿಮ್ಮ ಪ್ಯಾಂಟ್ಗೂ ಜಾಸ್ತಿ ಗಮನನ ಕೊಡಬೇಕು. ಸೊ ಆದ್ರಿಂದ ಈ ವಿಡಿಯೋದಲ್ಲಿ ಹೆಂಗೆ ನೀವು ಅಟ್ರಾಕ್ಟಿವ್ ಆಗಿ ಪ್ಯಾಂಟ್ಸ್ನ ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಿಮ್ಮ ಪ್ಯಾಂಟ್ಸ್ನ ಟೋಟಲ್ ಆಗಿ 3 ಟೈಪ್ಸಲ್ಲಿ ರೋಲ್ ಮಾಡ್ಬೋದು. ಸೊ ಅದೇನೇನಂದ್ರೆ ಕ್ಲಾಸಿಕ್ ರೋಲು, ಪಿನ್ ರೋಲು, ಮೆಸ್ಸಿ ಪಿನ್ ರೋಲು. ಸೊ ಫಸ್ಟ್ ಆಫ್ ಆಲ್ ನಾವೇನಕ್ಕೆ ಈ ಪಿನ್ ರೋಲ್ಸ್ನೆಲ್ಲ ಮಾಡಬೇಕು ಅಂತ ಕೇಳಿದ್ರೆ, ಸಪೋಸ್ ನೀವು ಪ್ಯಾಂಟ್ಸ್ನ ವೇರ್ ಮಾಡಬೇಕಾದ್ರೆ ನಿಮ್ಮ ಪ್ಯಾಂಟ್ ಬಾಟಮ್ ಬಂದು ತುಂಬ ಲೂಸ್ ಆಗಿದ್ದು ಒಂದು ಕರೆಕ್ಟ್ ಫಿಟ್ಟಿಂಗಲ್ಲಿ ಇಲ್ಲ ಅಂತ ಇರಬೇಕಾದ್ರೆ ನೀವು ಈ ಥರ ಪಿನ್ ರೋಲ್ನ ಮಾಡಬೇಕಾದ್ರೆ ಅದು ಒಂದು ಪರ್ಫೆಕ್ಟ್ ಫಿಟ್ ಲುಕ್ನ ಕೊಡುತ್ತೆ. ಅದೇ ಥರ ನೀವು ಯಾವುದಾದ್ರೂ ಒಂದು ಸ್ಟೈಲಿಶ್ ಆಗಿರೋ ಶೂಸ್ನ ವೇರ್ ಮಾಡಬೇಕಾದ್ರೆ ನಿಮ್ಮ ಪ್ಯಾಂಟ್ ಬಂದು ನಿಮ್ಮ ಶೂಸ್ನ ಕವರ್ ಮಾಡಿಬಿಡುತ್ತೆ. ಸೊ ಆ ಥರ ಸಿಚುವೇಶನಲ್ಲಿ ನೀವು ಈ ಥರ ಪಿನ್ ರೋಲ್ಸ್ನ ಮಾಡಬೇಕಾದ್ರೆ ಅದು ನಿಮ್ಮ ಶೂಸ್ನೂ ಹೈಲೈಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ತೋರಿಸುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ಪಿನ್ ರೋಲ್ಸ್ನ ಮಾಡ್ತಿದ್ದೀವಿ. ಸೊ ಅದ್ರಲ್ಲಿ ಫಸ್ಟ್ ಒನ್ ಕ್ಲಾಸಿಕ್ ರೋಲ್, ಅವ್ರು ಇದನ್ನ ಡಬಲ್ ರೋಲ್ ಅಂತಾನೂ ಕರೀತಾರೆ. ಸೊ ಈ ಕ್ಲಾಸಿಕ್ ರೋಲ್ನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನೀವು ಸಿಂಪಲ್ ಆಗಿ ಈ ಪಿಕ್ಚರ್ ತೋರಿಸಿರೋ ಥರ ನಿಮ್ಮ ಪ್ಯಾಂಟ್ನ 2 ಟೈಮ್ಸ್ ರೋಲ್ ಮಾಡ್ಕೋಬೇಕು. ಸೊ ಇದು ಬಂದು ನಿಮ್ಮ ಶೂಸ್ನ ತುಂಬ ಸ್ಟೈಲಿಶ್ ಆಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ತೋರ್ಸೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾವು ಸೆಕೆಂಡ್ ಒನ್ ಪರ್ಫೆಕ್ಟ್ ಪಿನ್ ರೋಲ್. ಸೊ ಈ ಪಿನ್ ರೋಲ್ನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನೀವು ಈ ಪಿಕ್ಚರ್ ತೋರಿಸಿರೋ ಥರ ನಿಮ್ಮ ಪ್ಯಾಂಟ್ನ ಸ್ಲೈಟಾಗಿ ಮಡಚ್ಬಿಟ್ಟು ಅದನ್ನ ಮೇಲಕ್ಕೆ ರೋಲ್ ಮಾಡಬೇಕು. ಸೊ ಇದು ಬಂದು ನಿಮ್ಮ ಪ್ಯಾಂಟ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಫಿಟ್ಟಿಂಗ್ ಆಗಿರೋ ಲುಕ್ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಥರ್ಡ್ ಒನ್ ಮೆಸ್ಸಿ ರೋಲ್. ಸೊ ಇದು ಬಂದು ಸೇಮ್ ಟು ಸೇಮ್ ನೋಡೋಕ್ಕೆ ಪಿನ್ ರೋಲ್ ಥರನೇ ಇರುತ್ತೆ, ಬಟ್ ಪಿನ್ ರೋಲ್ ಥರ ಪರ್ಫೆಕ್ಟ್ ಆಗಿರಲ್ಲ, ಒಂಚೂರು ಮೆಸ್ಸಿಯಾಗಿ ಕಾಣುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ಟೈಲಿಶ್ ಲುಕ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಈ ರೋಲು. ಸೊ ಈ ಪಿನ್ ರೋಲ್ಸ್ನೆಲ್ಲ ಯಾವಾಗ ಮಾಡೋದು ಅಂತ ಕೇಳಿದ್ರೆ, ಸಪೋಸ್ ನೀವು ಸ್ನೀಕರ್ಸು ಅಥವಾ ಕ್ಯಾಶುಯಲ್ ಶೂಸ್ನ ವೇರ್ ಮಾಡಬೇಕಾದ್ರೆ ಆ ಥರ ಸಿಚುವೇಶನಲ್ಲಿ ನೀವು ಈ ಪಿನ್ ರೋಲ್ಸ್ನೆಲ್ಲ ಮಾಡ್ಬೋದು. ಅದನ್ನ ಬಿಟ್ಟು ನೀವು ಫಾರ್ಮಲ್ ಶೂಸ್ನ ವೇರ್ ಮಾಡಬೇಕಾದ್ರೆ ಈ ಥರ ಪಿನ್ ರೋಲ್ಸ್ನ ಮಾಡಿದ್ರೆ ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಆದಷ್ಟು ನೀವು ಯಾವಾಗಲೂ ಕ್ಯಾಶುಯಲ್ ಶೂಸ್ನ ವೇರ್ ಮಾಡಬೇಕಾದ್ರೆ ಈ ಪಿನ್ ರೋಲ್ಸ್ನ ಮಾಡಿ. ಸೊ ದಟ್ಸ್ ಆಲ್ ಗೈಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕೋ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. See you.